ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಅವರಿಗೂ ಕೂಡ ಈಗ ಸಚಿವ ಸ್ಥಾನ ಖಚಿತ ಆಗಿರುವಂತದ್ದು. ಅವರನ್ನ ಮಾತಾಡಿಸ್ತೀನಿ ಈ ಒಂದು ಸಂದರ್ಭದಲ್ಲಿ, ಅವರ ಭಾವನೆಗಳು ಮತ್ತೆ ಹೇಗೆ ಏನಂತ. ಸರ್, ತಮಗೆ ಕರೆ ಬಂತ ಡಿ ಕೆ ಶಿವಕುಮಾರ್ ಅವರು ನಿಯೋಜಿತ ಸಿಎಂ ಫೋನ್ ಮಾಡಿ ಹೇಳಿದ್ರ? ಬೆಳಿಗ್ಗೆ ಕರೆ ಮಾಡಿದ್ರು, 4 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ. ಸರ್, ನಿರೀಕ್ಷೆ ಸಹಜ, ಹಿರಿಯ ನಾಯಕರು ನೀವು ಕೂಡ ನಿರೀಕ್ಷೆ ಸಹಜ. ಈಗ ಯಾವ ಖಾತೆಯನ್ನ ನೀವು ಇದು ಮಾಡ್ತಾ ಇದ್ದೀರಿ? ಹಿಂದೆ ಇರುವಂತ ಖಾತೆನ ಪೂರ್ಣ ಮಾಡುವಂತದ್ದ ಅಥವಾ ಹೊಸ ಖಾತೆ ಕೊಟ್ಟರೆ ಅದನ್ನ ನಿಭಾಯಿಸ್ತೀನಿ ಅನ್ನೋದು? ಯಾಕಂದ್ರೆ ನೀವು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದಂಥವ್ರು, ಇವೆಲ್ಲ ಕೂಡ ಮಾಡಿದಂಥವ್ರು. ಅದ್ರ ಬಗ್ಗೆ ನಿಮ್ಮ ಅಪೇಕ್ಷೆ? ಈಗ 8 ಸಲ ಗೆದ್ದಿದ್ದೀನಿ, ಇದು 6ನೇ ಸಲ ಮಿನಿಸ್ಟರ್ ಆದರೆ ನಮ್ಮ ಸೀನಿಯಾರಿಟಿಗೆ ತಗ್ಗ ಯಾವುದಾದ್ರೂ ಕೊಡಲಿ ಅಂತ ಹೇಳಿದ್ದೀನಿ ಅಷ್ಟೇ. ಇಂಥದ್ದೇ ಖಾತೆ ಅಂತ ನಾನು ಯಾವತ್ತೂ ಕೇಳೋಕ್ಕೋಗಲ್ಲ, ಆದರೆ ಸೀನಿಯಾರಿಟಿ ಇರುತ್ತಲ್ಲ ಅದ್ರ ಪ್ರಕಾರ ಕೊಡಿ ಅಂತ ಹೇಳಿದ್ದೀನಿ. ಹೋದ ಸಲ ಆ ಲೋಪ ಆಗಿತ್ತು, ಅದನ್ನು ಈ ಸಲ ಸರ್ ಮಾಡ್ತಾರೆ ಅಂತ ತಿಳ್ಕೊಳ್ತೀನಿ. ಅಂದರೆ ಈಗ ಇರುವಂಥ ಖಾತೆಗಳನ್ನು ಬಿಟ್ಟು ಬೇರೆ ಖಾತೆ ಕೊಡ್ತಾರೆ ಅಂತ, ಅದ್ರ ಬಗ್ಗೆ ಏನಾದರೂ ಹೈಕಮಾಂಡ್ ಗಮನ ತರುವಂಥದ್ದಾಗಿರ್ಬೋದು, ಸ್ಟೇಟ್ ಲೀಡರ್ಸ್ ಹತ್ರ ಮಾತನಾಡುವಂಥದ್ದು? ನಾನು ಯಾರ ಹತ್ರನೂ ಕೇಳಲಿಲ್ಲ, ಹೈಕಮಾಂಡ್ಗೂ ಕೇಳಲಿಲ್ಲ. ಆದರೆ ಹೈಕಮಾಂಡು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಜವಾಬ್ದಾರಿ, ಸೀನಿಯರ್ಸ್ಗೆ ಏನು ಸ್ಥಾನಮಾನ ಕೊಡಬೇಕು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಸಹಜವಾಗಿ ನಾವು ಕೂಡ ನೋಡ್ತಾ ಇದ್ವಿ, ದೆಹಲಿಗೆ ಎಲ್ಲ ನಾಯಕರು ಈಗ ಯಾರು ಆಕಾಂಕ್ಷಿಗಳಿದ್ರು ಎಲ್ಲರೂ ಕೂಡ ಡೆಲ್ಲಿಗೆ ಹೋಗ್ತಾ ಇದ್ರು. ಬಟ್ ಅಲ್ಲಿ ಇಲ್ಲಿ ಹೋಗಿ ನಿಯೋಜಿತ ಸಿಎಂ ಆಗಿರ್ಬೋದು ಭಾವಿಸಿ, ಅಂದರೆ ಸಿದ್ದರಾಮಯ್ಯವ್ರನ್ನ ಮೀಟ್ ಆಗಿರುವಂಥದ್ದಾಗಿರ್ಬೋದು. ಆದರೆ ರಾಮಲಿಂಗಾರೆಡ್ಡಿ ಎಲ್ಲೂ ಕೂಡ ಹೋಗಿಲ್ಲ, ಯಾರನ್ನು ಕೂಡ ಭೇಟಿ ಮಾಡಲಿಲ್ಲ. ಹೇಗೆ ಅಂತಂದ್ರೆ ತಮ್ಮ ಕೆಲಸವನ್ನ ನೋಡ್ಕೊಡ್ಲಿ, ಸೀನಿಯರಿಟಿಯನ್ನು ನೋಡ್ಕೊಡ್ಲಿ ಅನ್ನೋ ರೀತಿಯನ್ನು. ಇದೇನು ಮೊದಲನೇ ಸಲ ಅಲ್ವಲ್ಲ ಮಿನಿಸ್ಟರ್ ಆಗ್ತಿರೋದು. ಹಿಂದೆ ವೀರಪ್ಪ ಮೊಯ್ಲಿಯವ್ರ ಕಾಲದಿಂದಲೂ ಕೂಡ ಮಂತ್ರಿ ಆಗ್ತಾ ಇದ್ದೀನಿ. ಯಾವ ಕಾಲದಲ್ಲೂ ಕೂಡ ಲಾಬಿ ಮಾಡೋಕ್ಕೆ ಹೋಗಲಿಲ್ಲ. ಹೋದ ಸಲ ಸ್ವಲ್ಪ ನಮ್ಮ ಸೀನಿಯಾರಿಟಿಗೆ ತಕ್ಕನಾಗೆ ಪೋರ್ಟ್ಫೋಲಿಯೋ ಕೊಟ್ಟಿಲ್ಲ ಅಂತ ಅಸಮಾಧಾನ ಆಯಿತು ಅಷ್ಟೇ. ಅಷ್ಟು ಬಿಟ್ಟರೆ ಮಿನಿಸ್ಟ್ರಿಗೆ ಲಾಬಿ ಮಾಡೋದು, ಪೋರ್ಟ್ಫೋಲಿಯೋಗೆ ಲಾಬಿ ಮಾಡೋದು ಏನೇ ಇಲ್ಲ. ನನ್ನ ಸೀನಿಯಾರಿಟಿಗೆ ತಕ್ಕನಾಗಿ ಯಾವುದಾದ್ರೂ ಕೊಡಲಿ, ಯಾವುದಾದ್ರೂ ಇಲಾಖೆ ಕೊಡಲಿ ಅಂತ ಹೇಳಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಅದ್ರ ಬಗ್ಗೆ ಏನಾದ್ರು ಪೋರ್ಟ್ಫೋಲಿಯೋ ಚೇಂಜಸ್ ಮಾಡೋಂಥದ್ರ ಬಗ್ಗೆ ಏನಾದರೂ ಸರ್ ತಮ್ಮ ಖಾತೆ ಎಲ್ಲ ಮಾಹಿತಿ ಇಲ್ಲ. ಅದು ಮಾಡ್ತಾರೆ ಅನ್ನೋ ನಂಬಿಕೆ ಇದೆಯಾ ಸರ್? ಚೇಂಜಸ್ ಮಾಡ್ತಾರೆ ಅನ್ನೋ ನಂಬಿಕೆ? ಮಾಡ್ತಾರೆ. ಯಾವ ಸರ್ ನೀವು ನಿರೀಕ್ಷೆ ಮಾಡುವಂತಾರೆ? ಇಂಥ ಖಾತೆ ಕೊಟ್ಟರೆ ನಾನು ಅದನ್ನು ನಿಭಾಯಿಸ್ತೀನಿ ಅನ್ನೋದ್ರ ಬಗ್ಗೆ ಏನಾದ್ರು? ಇಲ್ಲ, ಆ ಥರ ಏನೂ ಇಲ್ಲ, ಯಾವುದಾದ್ರೂ ಕೊಡಲಿ ಪರವಾಗಿಲ್ಲ. ಸರ್, ನೀವು ವೀರಪ್ಪ ಮೊಯ್ಲಿ ಕಾಲದಲ್ಲೂ ಕೂಡ ಅವರ ಕ್ಯಾಬಿನೆಟಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ರಿ ಅಂದರೆ, ಈಗ ಸಿದ್ದರಾಮಯ್ಯವ್ರ ಕಾಲದಿಂದ 2 ಟರ್ಮಲ್ಲಿ ನೀವು ಅವರ ಕ್ಯಾಬಿನೆಟಲ್ಲಿ ಇದ್ರಿ. ಈಗ ಶಿವಕುಮಾರ್ ಅವರು ನಿಮ್ಮ ಸಮಕಾಲೀನ ಅವ್ರ ಜೊತೆಯಲ್ಲೂ ಕೂಡ ನೀವು ಕೆಲಸ ಮಾಡ್ಕೊಂಡು ಬಂದಂಥವ್ರು, ಈಗ ಮುಖ್ಯಮಂತ್ರಿ ಆಗ್ತಾ ಇರುವಂಥದ್ದು. ಅವರ ಒಂದು ಕ್ಯಾಬಿನೆಟಲ್ಲಿ ನೀವು ಸಚಿವರಾಗ್ತಾ ಇರುವಂಥದ್ದು ಏನು ಅಂತ ಅಂದರೆ ಸವಾಲುಗಳು ತುಂಬ ದೊಡ್ಡದಿರುವಂಥದ್ದು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗ್ತಾರಂತ ಶಿವಕುಮಾರ್ ಅವರ ವಿಚಾರವಾಗಿ ಹೇಳುವಂಥದ್ದು. ಶಿವಕುಮಾರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು, ಆಗ ನಾನು ಕಾರ್ಪೊರೇಟರ್ ಆಗಿದ್ದೆ. ಅಂದರೆ ವಯಸ್ಸಲ್ಲಿ ನನಗಿಂತಲೂ ಚಿಕ್ಕವರು ಶಿವಕುಮಾರು. ಇಬ್ಬರು 85ರಲ್ಲಿ ಅಸೆಂಬ್ಲಿಗೆ ನಿಂತ್ವಿ, ಇಬ್ಬರು ಸೋತ್ವಿ. ಆಮೇಲೆ 89ರಿಂದ ಸತತವಾಗಿ ಇಬ್ಬರು ಕೂಡ ಗೆದ್ಕೊಂಡು ಬರ್ತಾ ಇದ್ದೀವಿ. ಶಿವಕುಮಾರು ಕೂಡ ಪಕ್ಷ ಸಂಘಟನೆಯಲ್ಲಿ ಯಾವತ್ತೂ ಕೂಡ ಎತ್ತಿದ ಕೈ. ಬರೀ ನಮ್ಮ ರಾಜ್ಯ ಅಂತಲ್ಲ, ನಮ್ಮ ದೇಶದಲ್ಲಿ ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಲ್ಲಿ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಟ್ರಬಲ್ ಶೂಟರ್ ಅಂತೀವಲ್ಲ, ಅದನ್ನು ಆ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಮತ್ತು ಸಹಕಾರಿ ಇಲಾಖೆಯಲ್ಲಿದ್ದಾಗ, ಹಿಂದೆ ಇಂಧನ ಇಲಾಖೆಯಲ್ಲಿದ್ದಾಗ ಸೋಲಾರ್ ಇದೆಲ್ಲ ಮಾಡಿದ್ರಲ್ಲ, ಅದೇ ರೀತಿ ಬೆಂಗಳೂರು ಸಂಬಂಧಪಟ್ಟಾಗೆ ಫ್ಲೈಓವರ್ಸ್ ಮಾಡೋದಕ್ಕೆ ಸಾಕಷ್ಟು ಕನಸುಗಳನ್ನು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನೀರಾವರಿ ಕ್ಷೇತ್ರದಲ್ಲೂ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮತ್ತು ಪಕ್ಷ ಸಂಘಟನೆಯಲ್ಲಿ ಕೂಡ ಅದು ಮೇಕೆದಾಟು ಇರ್ಬೋದು, ಮೆಂಬರ್ಶಿಪ್ ಇರ್ಬೋದು, ಅಥವಾ ಭಾರತ್ ಜೋಡೋ ಇರ್ಬೋದು, ಎಲ್ಲದರಲ್ಲೂ ಕೂಡ ಸಹಜವಾಗಿ ಸಂಘಟನೆಯಲ್ಲಿ ಎತ್ತಿದ ಕೈ. ಸರ್ಕಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ಏನು ಹಾಕ್ಕೊಟ್ಟಿದ್ದಾರೆ ಆ ಮಾರ್ಗದರ್ಶನದಲ್ಲೇ ಶಿವಕುಮಾರ್ ಅವರು ಕೂಡ ಮಾಡ್ಕೊಂಡು ಹೋಗ್ತಾರೆ. ಸರ್, ಒಂದು ವಿಚಾರ ಅಂತಂದರೆ ಪ್ರಮುಖವಾಗಿ ಸಿದ್ದರಾಮಯ್ಯನವರಾಗಿರ್ಬೋದು, ಅವರ ಒಂದು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥದ್ದಾಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ಇತ್ತು, ಏನಾದರೂ ಗೊಂದಲಗಳಾಗಬಹುದು ಅನ್ನೋ ರೀತಿಯಲ್ಲಿ. ಆದರೆ ಇದು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಇದೊಂದು ಮಾದರಿಯ ರೀತಿಯಲ್ಲಿ ಅವರ ರಿಸೈನ್ ಮಾಡುವಂಥದ್ದಾಗಿರ್ಬೋದು, ಅವರ ಪ್ರಕ್ರಿಯೆಗಳಾಗಿರ್ಬೋದು, ಎಲ್ಲ ರೀತಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಯಿತು. ಆ ಬಗ್ಗೆ ಒಳ್ಳೆಯ ಪ್ರಶಂಸೆ ಕೂಡ ವ್ಯಕ್ತವಾಯಿತು ಅಂತ ಏನು ಹೇಳ್ತೀರಿ ಸರ್? ಈಗ ಮೊದಲಿಂದಲೂ ಕೂಡ ಸಿದ್ದರಾಮಯ್ಯವರು ಒಂದು ಮಾತು ಹೇಳ್ತಾ ಇದ್ರು,
ರಾಜೀವ್ ಗಾಂಧಿ ಅವರು ಹೇಳಿದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಅದೇ ಪ್ರಕಾರ ಮಾತು ಪ್ರಕಾರ ನಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಅವ್ರು ಹೇಳಿದ್ದಾರೆ, ಇವರು ಕೊಟ್ಟಿದ್ದಾರೆ, ಮಾತು ಪ್ರಕಾರ ನಡ್ಕೊಂಡಿದ್ದಾರೆ ಅಷ್ಟೇ. ಸರ್, ಹಿಂದೆ ಅಧಿವೇಶನದ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಬೆಂಗಳೂರು ಪಿತಾಮಹ ರಾಮಲಿಂಗಾರೆಡ್ಡಿ ಅಂತ ಒಂದು ಅಧಿವೇಶನದಲ್ಲಿ ಹೇಳಿರುವಂಥದ್ದು ಈಗ ಅಂದರೆ ಬೆಂಗಳೂರಿನ ಆಳ ಆಗಲ ತುಂಬ ಗೊತ್ತಿರುವಂಥದ್ದು. ಮುಂದಿನ ಈಗ GBA ಎಲೆಕ್ಷನ್ಗೆ ವಿಚಾರವಾಗಿ ರಾಮಲಿಂಗಾರೆಡ್ಡಿ ಅವರನ್ನು ಅವ್ರ ನಿಮ್ಮ ಅನುಕೂಲ ಆಗಲೇಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ವಿಚಾರವಾಗಿ ಏನಾದರೂ ತಮಗೆ ಕೂಡಿ ಮುಂದೆ GBA ಎಲೆಕ್ಷನ್ ವಿಚಾರವಾಗಿ ಅನ್ನೋದ್ರ ಬಗ್ಗೆ ಏನಾದರೂ ಶಿವಕುಮಾರ್ ಅವ್ರ ಜೊತೆ ಆಗಿರ್ಬೋದು, ಅವ್ರ ಜೊತೆ ಡಿಸ್ಕಸ್ ಏನಾದರೂ ಮಾಡಿದ್ರೆ ತಮ್ಮ ವಿಚಾರವಾಗಿ? ಇಲ್ಲ, ಆ ಥರ ಏನು ಡಿಸ್ಕಷನ್ಸ್ ಏನಾಗಿಲ್ಲ. ಬೆಂಗಳೂರಿಗೆ ನಾನು 83ರಲ್ಲಿ ಕಾರ್ಪೊರೇಟರ್ ಆಗಿದ್ದು, 5.5 ವರ್ಷ ಆಗ ಕಾರ್ಪೊರೇಟರ್ ಆಗಿದ್ದೆ. 5 ವರ್ಷ 4 ತಿಂಗಳಾಗಿದ್ದೆ. ಆಮೇಲೆ 89ರಿಂದ ಸತತವಾಗಿ 37 ವರ್ಷಗಳ ಕಾಲ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಅಂದರೆ ಸುಮಾರು 43 ವರ್ಷದಿಂದ ಬೆಂಗಳೂರು ಕಾರ್ಪೊರೇಟರ್ ಆಗಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಬೆಂಗಳೂರಿನ ಸಮಸ್ಯೆಗಳೆಲ್ಲ ಗೊತ್ತು. ಆದರೆ ಅದ್ರ ಬಗ್ಗೆ ಈಗ ನಾನು ಮಾತಾಡೋಕ್ಕೆ ಹೋಗಲ್ಲ. ಪೋರ್ಟ್ಫೋಲಿಯೋ ಆದಮೇಲೆ ಮಾತಾಡ್ತೀನಿ. ಅಂದರೆ ಆಕಾಂಕ್ಷಿನೇ ಸರ್, ಕೊಟ್ಟರೆ ಆದರೂ ನಿಭಾಯಿಸ್ತೀನಿ ಅನ್ನೋ ಥರ? ನಾನು ಆಕಾಂಕ್ಷಿ ಅಲ್ಲ, ಕೊಟ್ಟರೆ ಬೇಡ ಅಂತ ಹೇಳಲ್ಲ. ನನ್ನ ಹಿರಿತನಕ್ಕೆ ತಕ್ಕನಾಗಿರ್ತಕ್ಕಂಥದ್ದು ಕೊಡಿ ಅಂತ ಹೇಳಿದ್ದೀನಿ. ಅದು ಯಾವ್ದು ಬೇಕಾದ್ರೂ ಆಗ್ಬೋದು. ಯಾವ್ದು ಕೊಟ್ಟರು ಅದು ಅಕಸ್ಮಾತ್ ಇದನ್ನೇ ಕಂಟಿನ್ಯೂ ಮಾಡಿ ಅಂತ ಏನಾದರೂ ಬಂದಂಥ ಇಲ್ಲ, ಅದೇ ಲಾಸ್ಟ್ ಟೈಮೇ ಬೇಡ ಅಂತ ಹೇಳಿದ್ದೆ. ಸರ್, ಅಂದರೆ ಸಂಜೆ 4 ಗಂಟೆಗೆ ಫ್ಯಾಮಿಲಿ ಸಮೇತ ಹೋಗಿ ಪ್ರಮಾಣ ವಚನ ಇದು ಮಾಡ್ಕೊಳ್ಳುವಂಥದ್ದು, ಆ ವಿಚಾರವಾಗಿ ಅದೇ ಇದೆಯಲ್ಲ, 4 ಗಂಟೆಗೆ ಇದೆಯಲ್ಲ, 4 ಗಂಟೆಗಿದೆ. ರಾಹುಲ್ ಗಾಂಧಿ ಅವರು ಬರ್ತಾರೆ, ಖರ್ಗೆ ಅವರು ಬರ್ತಾರೆ, ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರು, ನಮ್ಮ ಸಿದ್ದರಾಮಯ್ಯನವರು ಎಲ್ಲರೂ ಇರ್ತಾರೆ. ಸರ್, ಹಿಂದೆ ಈ DCMಗಳನ್ನು ಒಂದು ಇದರಲ್ಲಿ ರೀತಿಯಲ್ಲಿ ಒಂದು 4 DCMಗಳು ಸೃಷ್ಟಿ ಮಾಡಬೇಕು ಅನ್ನೋ ಥರ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಒಂದು ಪರಮೇಶ್ವರ್ ಅವ್ರಿಗೆ ಮಾತ್ರ ಕೊಡಬೇಕು ಅನ್ನೋ ಥರ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ವೈಯಕ್ತಿಕವಾಗಿ DCM ಹುದ್ದೆಗೆ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಆದರೆ ಹೈಕಮಾಂಡು ಇಲ್ಲಿ ಅವಶ್ಯಕತೆ ಇದೆ ಮಾಡಬೇಕು ಅಂದರೆ ರಾಜಕೀಯ ಕಾರಣಗಳಿಂದ ನಾವೆಲ್ಲರೂ ಒಪ್ಕೊಳ್ತೀವಿ. ಸದ್ಯಕ್ಕೆ ಬೇಡ ಅನ್ನೋ ಥರ ನೀವು ಅಭಿಪ್ರಾಯ ಸರ್? ಇಲ್ಲ, ಹೈಕಮಾಂಡು ನಾನಾ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾರೆ. ಅವಶ್ಯಕತೆ ಇದ್ದರೆ ಮಾಡ್ತಾರೆ. ಅದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ. ಸರ್, ಇನ್ನೊಂದು ವಿಚಾರ ಏನಂದರೆ ಹೊಸಬರಿಗೆ ಒಂದು ಅವಕಾಶಗಳು ಕೊಡಬೇಕು, ಎಲ್ಲ ಸೀನಿಯರ್ಸು ಅಂತ ಮುಂದಿನ ಎಲೆಕ್ಷನ್ 2028ಗೆ ಈಗ 10-12 ಜನ ಇವತ್ತಾಗುತ್ತೆ. ಅದರಲ್ಲಿ ಬಹುತೇಕರು ಹಿರಿಯರು ಇರ್ತಾರೆ. ಇನ್ನೂ ಇರುತ್ತಲ್ಲ, 25ಕ್ಕಿಂತಲೂ ಇನ್ನೂ ಹೆಚ್ಚಿರುತ್ತೆ. ಅದರಲ್ಲಿ ಹೊಸಬರಿಗೆ, ಯಂಗ್ಸ್ಟರ್ಸ್ಗೆ ಎಲ್ಲರಿಗೂ ಅವಕಾಶ ಇರುತ್ತೆ. ಇದಿಷ್ಟು ರಾಮಲಿಂಗಾರೆಡ್ಡಿ ಅವರ ಮಾತಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.